also. Sensor ಫಸ್ಟ್ ಟೈಮ್ ಆದರೆ ಒಂದು ಅಪರೂಪಕ್ಕೆ ಕ್ಲೋಸ್ ಅಪ್ ಅಲ್ಲಿ ಸಿಕ್ಕಿದ್ದೀರಾ ಸರ್, ಹೇಗಿದ್ದೀರಾ? ಇದು ಕ್ಲೋಸ್ ಅಪ್ ಅನ್ನಲ್ಲ, ಇರಬೇಕು. ಅಟ್ಲೀಸ್ಟ್ ಇಷ್ಟೆಲ್ಲ ಸಿಕ್ಕ್ರಿ ಅಲ್ಲ ಸರ್? ಐ ಆಮ್ ಗುಡ್, ಥ್ಯಾಂಕ್ ಯು. ಸರ್ 108 ದಿನ ಶೂಟಿಂಗ್ ಮುಗಿಸ್ಕೊಂಡು 111 ಲೊಕೇಶನ್ ಎಲ್ಲ ಮುಗಿಸ್ಕೊಂಡು 108 ದಿನ ಶೂಟಿಂಗ್ ಮುಗಿಸ್ಕೊಂಡು 111 ಲೊಕೇಶನ್ ಎಲ್ಲ ತಿರುಗಾಡಿ ಫೈನಲಿ ಅಭಿಮಾನಿಗಳ ಮುಂದೆ ಮಾರ್ಕ್ ಬರ್ತಾ ಇದೆ. ಹೇಗೆ ಅನಿಸ್ತದೆ ಸರ್? ನಿಮಗೆ ಕೇಳಬೇಕು ಹೇಗೆ ನನಗೆ ಹೇಗೆ ಅನಿಸುತ್ತೆ ಸರ್ ನನ್ನ ಸಿನಿಮಾ ಬಗ್ಗೆ? ಐ ಆಮ್ ವೆರಿ ಹ್ಯಾಪಿ. ಅಂದ್ಕೊಂಡಂಗೆ ಮಾಡಿದ್ದೀವಿ. ಇಟ್ಸ್ ನಾಟ್ ಈಸಿ. ಎಲ್ಲದೂ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ. ಎಷ್ಟೋ ಚಾಲೆಂಜಸ್ಗಳಿರ್ತವೆ, ಎಷ್ಟೋ ಸಂದರ್ಭಗಳಲ್ಲಿ ಮೈ ಒಪ್ಪಲ್ಲ, ಬಾಡಿ ಒಪ್ಪಲ್ಲ, ಮೈಂಡ್ ಒಪ್ಪಲ್ಲ, ಎಲ್ಲ ಒಪ್ಪಿದ್ರೆ ಸಿಚುವೇಶನ್ ಒಪ್ಪಲ್ಲ, ಸಿಚುವೇಶನ್ ಒಪ್ಪಿದ್ರೆ ಲೊಕೇಶನ್ ಒಪ್ಪಲ್ಲ, ಇದೆಲ್ಲ ಸರಿ ಇದ್ದರೆ ಜೇಬ್ ಒಪ್ಪಲ್ಲ. ಸೊ ಇದೆಲ್ಲದರಲ್ಲೂ ಒಂದು ಕೂಡ್ಕೊಂಡ್ಬರ್ಬೇಕು ಅಂತ ಯು ಆಲ್ಸೋ ಶುಡ್ ಹ್ಯಾವ್ ನೇಚರ್ಸ್ ಟು ಸಪೋರ್ಟ್ ಯು, ಆ್ಯಕ್ಟರ್ಸ್ ಟು ಸಪೋರ್ಟ್ ಯು, ಟೆಕ್ನಿಷಿಯನ್ಸ್ ಟು ಸಪೋರ್ಟ್ ಯು. ಅಲ್ಲದೇ ಸುಸ್ತಾಗ್ತಾ ಇರುತ್ತೆ. ಐ ಥಿಂಕ್ ಅವಾಗ ದಟ್ ಇಸ್ ದ ಟೈಮ್ ವೆನ್ ಯು ಟೆಲ್ ಯುವರ್ ಸೆಲ್ಫ್ ಒನ್ ಮೋರ್ ಸ್ಟೆಪ್. ಇಟ್ಸ್ ನಾಟ್ ಈಸಿ. ಯಾಕಂದರೆ ನಾನು ಏನು ಹೇಳ್ತೇನೆ, ಆ ದಿನಗಳಲ್ಲಿ ಸಿನಿಮಾ ಮುಗಿಸೋಕ್ಕಾಗಲ್ಲ ಅನ್ನೋದು ದೊಡ್ಡದಲ್ಲ ಸರ್, ಯಾರು ಬೇಕಾದ್ರೂ ಮಾಡೋರು. ಆ ಸ್ಕೇಲಿನ ಸಿನಿಮಾ ಇದೆಯಲ್ಲ, ಒಂದಷ್ಟು ದೊಡ್ಡ ಬೌಂಡ್ರೀಸು, ದೊಡ್ಡ ಸ್ಕೇಲ್, ದೊಡ್ಡ ಕಾಂಟೆಂಟ್, ಅಬೌಟ್ 80 ಆಡ್ ಲೊಕೇಶನ್ಸ್, 20 ಆಡ್ ಸೆಟ್ಸ್, ಅಷ್ಟು ಜನ ಆ್ಯಕ್ಟರ್ಸು, 107 days within 120 days of 107 days of call sheet, shoot 166 call sheets, not a joke. ಎಲ್ಲೋ ಒಂದು ಕಡೆ ನಮಗೆ ಕೆಲವ್ರಿಗೆ ಅನ್ಸೋದಿರುತ್ತಲ್ಲ, ಸಾಕಿ ಏನು ಆಗಲ್ಲ, ಇದು ಆರಾಮಾಗಿ ಮಾಡೋಣ. ಯಾಕಂದರೆ ಈ ಮಧ್ಯದಲ್ಲಿ ಒಂದು 17 ಜನ ಅಡ್ಮಿಟ್ ಆಗಿದ್ದಾರೆ. ನಾಟ್ ಬಿಕಾಸ್ ಆಫ್ ದ ಫಿಲ್ಮ್, ಬಿಕಾಸ್ ನಾವು ಒಂದು ದೊಡ್ಡ ಕಂಟ್ಯಾಮಿನೇಟೆಡ್ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ವಿ. ವಿ ಆರ್ ವೆರಿ, ಹೆಲ್ತ್ ವಾಸ್ ನಾಟ್ ಸಪೋರ್ಟಿಂಗ್, ಬಟ್ ದೇ ಆರ್ ಆಲ್ಸೋ ವಿ ಹ್ಯಾವ್ ಪುಶ್ಡ್. ಇಟ್ ಟೇಕ್ಸ್ ಲಾಟ್ ಸರ್. ಯಾಕಂದರೆ ಈ ಪ್ರಶ್ನೆ, ಯಾಕಂದರೆ ಎಷ್ಟೋ ಯಂಗ್ ಸ್ಟಾರ್ಸ್ಗಳು ಅಂದರೆ ಟೆಕ್ನಿಷಿಯನ್ ಆಗಿ ಬರಬೇಕಾದವರು ಕಾಯ್ತಾ ಇದ್ದಾರೆ, ಏನು ಮಾಡಿದ್ರು ಅಂತ ರೋಬೋಟಿಕ್ ವರ್ಕು ಇಷ್ಟು ಫಾಸ್ಟಾಗಿ ಕೆಲಸ ಮಾಡಲಿಕ್ಕೆ. ರೋಬೋಟ್ನ ಕ್ರಿಯೇಟ್ ಮಾಡಿದ್ದು ಮನುಷ್ಯನೇ. ನಾವು ಕರೆಕ್ಟಾಗಿದ್ದಕ್ಕೆ ರೋಬೋಟ್ ಕ್ರಿಯೇಟ್ ಆಗಿದೆ. ವಿ ಶುಡ್ ಬಿ ಫೈನ್. ವೈ ಆರ್ ವಿ ಡಿಪೆಂಡಿಂಗ್ ಆನ್ ರೋಬೋಟ್? ಐ ಥಿಂಕ್ ನಮಗೆ ಅದು ಕೆಲಸ ಮಾಡೋ ಕೆಪಾಸಿಟಿ ನಿಮಗಿದೆ, ನನಗಿದೆ. ಇವಾಗ ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಆರಾಮಾಗಿರ್ತೀರಿ, ಮನೆಗೆ ಹೋಗ್ತೀರಿ, ಬಟ್ ಅಟ್ ಸಮ್ ಟೈಮ್ ನಿಮ್ಮ ಚಾನಲ್ಸ್ ಇರ್ಬೋದು, ನಿಮ್ಮ ಪ್ರೊಫೆಷ್ನಲಿ ಯು ಮೇ ಬಿ ನೀಡೆಡ್ ದಟ್ ಯಾವುದೋ ಸಿಚುವೇಷನ್ನು ಸೊಸೈಟಿ ನಡಿಬೇಕಾದ್ರೆ ಯು ಮೇ ನಾಟ್ ಬಿ ಏಬಲ್ ಟು ಗೋ ಹೋಮ್ ಎಟ್ ಆಲ್ ಫಾರ್ ಸೋ ಮೆನಿ ಡೇಸ್. ಡೋಂಟ್ ಯು ಥಿಂಕ್ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಯು ವಿಲ್ ಗಿವ್ ಇನ್ ಎವ್ರಿಥಿಂಗ್, ಕರೆಕ್ಟ್? ಸೊ ಇಟ್ ವಾಸ್ ಲೈಕ್ ದಟ್. ಇವಾಗ ಈ ಸಿನಿಮಾ ನಮ್ಮ ಮಗು. ಸಪೋಸ್ ಒಂದು ತಂದೆ ತಾಯಿಗೆ ಮಗುವಾಗಲಿ, ಈಗ ನನಗೆ ನನ್ನ ತಾಯಿ ಹಾಸ್ಪಿಟಲ್ ಇರಬೇಕಾ ತೊಗೊಳೋಣ, ಆ ಸಂದರ್ಭದಲ್ಲಿ ಮನೆಗೆ ಹೋಗಬೇಕು, ಸ್ನಾನ ಮಾಡಬೇಕು, ರೆಸ್ಟ್ ಬೇಕು, ಹೊಟ್ಟೆನೂ ಹಸಿತಾ ಇರಲಿಲ್ಲ. ಬಿಕಾಸ್ ಆಲ್ ಐ ವಾಸ್ ಬಾದರ್ಡ್ ಇಸ್ ಪ್ರೇಯರ್ಸ್ ಅಂಡ್ ಮೈ ಮದರ್. ಹೌ ಡಿಫ್ರೆಂಟ್ ಇಸ್ ದಿಸ್ ಸಿನಿಮಾ? ಅದಕ್ಕೆ ನಾವು ಏನು ಬೇಕು ವಿ ವಿಲ್ ಗಿವ್ ಎವ್ರಿಥಿಂಗ್, ಬಿಕಾಸ್ ಅದು ನಮ್ಮದು ಕೊಡಬೇಕು ಅನ್ನಿಸ್ತು. ಆ್ಯಂಡ್ ಸೆಕೆಂಡ್ಲಿ ಆ ಟೈಮಲ್ಲಿ ಬರಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಅ ಲಾಟ್ ಆಫ್ ಹಾಲಿಡೇಸ್. ಸಿನಿಮಾ ಮಾಡೋದು ಬೇರೆ, ಆದರೆ ಬಿಸ್ನೆಸ್ ಸ್ಮಾರ್ಟ್ನೆಸ್ ಬೇಕೇ ಬೇಕಾಗುತ್ತೆ. ನಾವು ನಮ್ಮ ಈಗೋ ಇಟ್ಕೊಂಡು ನಾನು ಪಾಪ್ಯುಲರ್ ಇದ್ದೀನಿ, ನನಗೆ ಫ್ಯಾನ್ಸ್ ಇದ್ದಾರೆ, ಯಾರು ಬೇಕಾದ್ರೆ ಹೇಗೆ ಬೇಕಾದ್ರೆ ಇರ್ಬೋದು ಅಂದರೆ ಯು ಆರ್ ಗೋಯಿಂಗ್ ಟು ಲೂಸ್ ಔಟ್ ಆನ್ ಸರ್ಟನ್ ಎಕಾನಮಿ. ಈಗ ಕ್ವಾಂಟಮ್ ಅಮೌಂಟ್ ನಾವು ಹಾಕಿರ್ಬೇಕಾದ್ರೆ ಫಾರ್ ದಟ್ ಟು ರೆವಿನ್ಯೂ ಅವ್ರು ವಾಪಸ್ ಬರಬೇಕಾದ್ರೆ ಎನಿ ಸಿನಿಮಾ ವಿತ್ ಅ ಗ್ರೇಟ್ ಬಜೆಟ್ ನಮಗೆ ಆ ಹಾಲಿಡೇಸ್ ಬೇಕಾಗುತ್ತೆ, ಟ್ರಾಫಿಕ್ ಕಮ್ಮಿ ಇರಬೇಕಾಗುತ್ತೆ ರಿಲೀಸಸಲ್ಲಿ. ಸೊ ಅದೆಲ್ಲ ಯೋಚನೆ ಮಾಡಿದಾಗ ಐ ಕುಡ್ ನಾಟ್ ಸಿ ಬಿಯಾಂಡ್ ಡಿಸೆಂಬರ್ 25. ಸರ್, ಬೆಳಗ್ಗೆ ಪೋಸ್ಟ್ ಹಾಕ್ಕೊಂಡಿದ್ರಿ ಆಲ್ ಸೆಟ್ ಅಂತ. 3 ದಿನಗಳು ಬಾಕಿ ಇದೆ. ಆಲ್ ಸೆಟ್ ಅಂತ ನಿಮಗೆ ಹಾಕಿದ್ದು ಕ್ವಶನ್ ಮಾರ್ಕ್ ಹಾಕಿ, ನೀವು ಕ್ವಶನ್ ಮಾರ್ಕ್ ನೋಡಲಿಲ್ಲ. ಆಲ್ ಸೆಟ್ ಅಂತ ನಿಮಗೆ ಹಾಕಿಲ್ಲ. ಅದೇ ಸರ್, 26-27 ವರ್ಷಗಳ ಜರ್ನಿ, ಒಂದು ಸುದೀರ್ಘವಾದಂಥ ಪಯಣ. ಈಗಲೂ ಸರ್ ಒಬ್ಬ ಕಲಾವಿದನಾಗಿ ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ? ಅಂಕಲ್ ಏನು ರಿಲೀಸ್ ಎಕ್ಸೈಟ್ಮೆಂಟ್ ಇದೆಯಾ ಸರ್ ಈಗಲೂ ಕೂಡ ಮನಸ್ಸಲ್ಲಿ? ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಸೇ ಇಟ್. ನನಗೆ ರಿಲೀಸ್ ಇದೆ ಅನ್ನೋದು ಗೊತ್ತು, ಎಕ್ಸೈಟ್ಮೆಂಟ್ ಏನೋ ಗೊತ್ತಾಗ್ತಲ್ಲ. ಬಿಕಾಸ್ ಈ ಮೂಮೆಂಟಲ್ಲಿ ಏನು ಬರುತ್ತೆ ಸರ್, ನೀವು ಒಂದು ಮಾತು ಹೇಳಿದ್ರಿ, ಸೋ ಮೆನಿ ಇಯರ್ಸ್ ಆಫ್ ಟ್ರಾವೆಲ್ ಅಂತ. ಈ ಟ್ರಾವೆಲಲ್ಲಿ ಬಿಗಿನಿಂಗ್ ಡೇಸಲ್ಲಿ ಒಂದು ಇರ್ಬೋದೇನೋ. ಇವಾಗ ಏನಾಗಿದೆ, ನಾನು ಹೇಳಿದೆ ಅಂತ ಎಷ್ಟೋ ಜನ ಕೆಲಸ ಮಾಡಿ ಒದ್ದಾಡಿದಾರಲ್ಲ, ಅವ್ರನ್ನ ದಡಕ್ಕೆ ಸೇರಿಸೋ ಒಂದು ಜವಾಬ್ದಾರಿ ಇದೆ. ಅವ್ರದ್ದು ಎಲ್ಲರದ್ದು ಎಫರ್ಟ್ಸಿಗೆ ಒಂದು ರಿಸಲ್ಟ್ ಬರಬೇಕು. ಇವತ್ತು ಸಿನಿಮಾ ಇಸ್ ನಾಟ್ ಅಬೌಟ್ ಮೀ ಎನಿಮೋರ್. ಸಿನಿಮಾ ಇಸ್ ಅಬೌಟ್ ಆಲ್ ದೋಸ್ ಪೀಪಲ್ ಹೂ ಬಿಲೀವ್ ಇನ್ ಮೀ, ಕರೆಕ್ಟ್? ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಸಿನಿಮಾ ಥಿಯೇಟ್ರಿಗೆ ಬಿಡಬೇಕಾದ್ರೆ ನಿಮ್ಮದು ಜವಾಬ್ದಾರಿ ಇರುತ್ತೆ. ನೀವು ಆಸೆ ತೊಗೊಂಡು ಬಂದಾಗ ಅಥವಾ ನಾನಿಷ್ಟು ಎಕ್ಸ್ಪೆಕ್ಟೇಷನ್ ಕೊಟ್ಕೊಂಡಾಗ ಐ ಮಟ್ ನಾಟ್ ಬಿ ಏಬಲ್ ಟು ಟೆಲ್ ಯು ಒಂದು ಗ್ರೇಟೆಸ್ಟ್ ಸ್ಟೋರಿ ನಿಮಗೆ ಹೇಳೋಕ್ಕಾಗ್ತಾರೆ ಇರ್ಬೋದು, ಒಂದು ಬೇರೆ ಮಿನಿಮಮ್ ಸ್ಟೋರಿ ಹೇಳಬೇಕಲ್ಲ ಸರ್, ಆ ಜವಾಬ್ದಾರಿ ಬೇಕಲ್ಲ. ಅದಾದಮೇಲೆ ನೀವು ಎಷ್ಟು ಇಷ್ಟಪಡ್ತೀರಾ ಬೇರೆ. ದಟ್ ಎಫರ್ಟ್ ಇಸ್ ಆಲ್ಸೋ ದೇರ್. ಬಿಕಾಸ್ ನೀವು 107 days ನೀವು ಹೇಳಿದ್ರಿ,
ಬಟ್ ಐ ಕೆನಾಟ್ ಸೇ ದಟ್ 107 ಡೇಸಲ್ಲಿ ಐ ಕೆನಾಟ್ ಕಾಂಪ್ರಮೈಸ್ ಆನ್ ಮೈ ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, ಕಾಂಟೆಂಟ್ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಇಲ್ಲೇ ಶ್ರಮ ಬರೋದು, ಮುಗಿಸ್ಬಿಡೋಣ ಅಂತ ಹೋದರೆ 107 ಡೇಸು ಬೇಡ ಸರ್. ಸೊ ಹಾಗಿರ್ಬೇಕಾದ್ರೆ ದಟ್ ಮಚ್ ಇಸ್ ದೇರ್ ದಟ್ ಇವಾಗಲೂ ನಾನು ಒಂದೆರಡು ಸತಿ ಫೋನಿಗೆ ಹೋಗಿ ಬಂದಿದ್ದೇನೆ. ಯಾಕಂದರೆ ದೇರ್ ಆರ್ ಸರ್ಟನ್ ಇಶ್ಯೂಸ್ ಚಿಕ್ಕದು ಬರ್ತಾ ಇರ್ತಾರೆ ಸರ್. ಯಾವತ್ತೂ ಒಂದು ಹೇಳ್ತೀನಿ ಕೇಳಿ, ಇಡೀ ಮನೆಯಲ್ಲಿ ನಿಮ್ಮ ಗೋಡೆ ಕಾರ್ಪೆಟ್ ಇದು ಯಾವುದೂ ತೊಂದರೆ ಕೊಡೋದೇ ಆ ತಿಗಣೆ, ಆ ಜಿರಳೆ, ಇರುವೆ, ಇದನ್ನು ಹುಡ್ಕೋಕ್ಕೆ ಅದು ಕಣ್ಣಿಗೆ ಬೇರೆ ಕಾಣೋಲ್ಲ ಎಲ್ಲಿದ್ದಾವೆ ಅಂತ. ಅದನ್ನು ಹುಡ್ಕೊಂಡು ಹೊಡೆಯೋದಿದೆಯಲ್ಲ ನಮಗೆ, ಅದು ಪ್ರಯತ್ನಗಳು ನಡೀತಾ ಇದೆ.